ಮೇಲ್ಗಡೆ ಮಾತ್ರ ತೆಗೆಯೋಕೆ ಅವಕಾಶ ಕೊಟ್ಟರೆ ಮಂಡ್ಯ ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ. ಹಂಗಂತ ಅಂದ್ಬಿಟ್ಟು ಹೊಡೆದಾಟ ಬಡದಾಟ ಗಲಾಟೆ ಬೆಂಕಿ ಅಂತದಲ್ಲ. ಕೋರ್ಟಲ್ಲಿ ಮಾಡೋಣ, ಕೋರ್ಟಲ್ಲಿ ಹೇಳೋಣ. ಇವ್ರು ಈಗೆಲ್ಲ ಹುಚ್ಚಾಬಿಟ್ಟೆ ನೀರು ತಗೊಳಕ್ಕಾಗೋದಿಲ್ಲ. ಈಗ ಹಾಕಿದಾರಲ್ಲ 31 TMC ಬೆಂಗಳೂರಿಗೆ ಕೊಡಕ್ಕಾಗಲ್ಲ. ಇವತ್ತು ಅರ್ಜಿ ಆಗ್ತದೆ, ಬೆಂಗಳೂರಿಗೆ ಬರುತ್ತೆ 12 TMC ನೀರು ಬರುತ್ತೆ ನ್ಯಾಯಾಧೀಕರಣದ ಆದೇಶದ ಪ್ರಕಾರ. ಇಡೀ ಜಗತ್ತಲ್ಲೇ ಯಾವುದೇ ನ್ಯಾಯಾಧೀಕರಣ ಕುಡಿಯೋ ನೀರು ಇಷ್ಟೇ ಅಂತ ತೀರ್ಮಾನ ಮಾಡಿಲ್ಲ. ಕಾವೇರಿ ನ್ಯಾಯಾಧೀಕರಣ ಮಾತ್ರ ತೀರ್ಮಾನ 31 TMC ನೀರು ಕೊಟ್ಟರು ನಮಗೆ. ಸೊ ಇಷ್ಟರಲ್ಲಿ ಬೆಂಗಳೂರು ನಗರ, ಮೈಸೂರು, ತುಮಕೂರು ಈ ರೀತಿ ನಗರಗಳೇನಿದ್ದಾವೆ, ಹಾಸನ, ಈ ಥರದ ನಗರಗಳಿಗೆ 51% ಕೊಟ್ಟಿದೆ. ಸುಮಾರು 16 TMC ನೀರನ್ನ ಈ ನಗರ ಪ್ರದೇಶಕ್ಕೂ 15 TMC ನೀರನ್ನ ಗ್ರಾಮಾಂತರ ಪ್ರದೇಶಕ್ಕೂ ಇವರು ಎಷ್ಟು ಬೇಕೋ ಅಷ್ಟನ್ನೆಲ್ಲ ಇದರಿಂದ ಡ್ರಾ ಮಾಡೋಕ್ಕೆ ಅವಕಾಶ ಇದೆ. ಎಷ್ಟು ವೈಲೇಷನ್ ಆಗಿ ಟ್ರಿಬ್ಯುನಲ್ ಆಗುತ್ತೆ, ಮತ್ತೆ ಸುಪ್ರೀಂ ಕೋರ್ಟ್ ಆಗುತ್ತೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಇದನ್ನ ಎಂಡಾರ್ಸ್ ಮಾಡಿದೆ. ಕೋರ್ಟ್ಗಾಗಿ ಸ್ಟೇ ಕೊಡ್ತಾರೆ, ನಿಂತಿರ್ತಾರೆ. ಇಮಿಡಿಯೇಟ್ ಆಗಿ ಸ್ಟೇ ಹಾಕ್ಬೇಕಾದ್ರೆ 3 ತಿಂಗಳಲ್ಲಿ ಓಪನ್ ಆಗುತ್ತೆ 3 TMC ನೀರು ಮುಳುಗಡೆಯಿಂದ. ಅದನ್ನ ನೋಡ್ಕೊಂಡೇ ಅವ್ರು ಮಾಡಿರೋದು. ಅದನ್ನು ನಿಲ್ಲಿಸಿ, ಇದನ್ನು ನಿಲ್ಲಿಸಿ. ಒಳದಾಡಕ್ಕೆ ಹೋಗ್ಬೇಡಿ, ರಸ್ತೆಗೆ ಹೋಗ್ಬೇಡಿ, ಕಲ್ವಾಡಿಬೇಡಿ, ಪೊಲೀಸ್ನವ್ರನ್ನ ಎದುರಾಕ್ ಹೋಗ್ಬೇಡಿ. ಯಾಕೆಂದ್ರೆ ಇದು ಕರ್ನಾಟಕ, ತಮಿಳುನಾಡಲ್ಲ. ಅಲ್ಲಿ ಪೊಲೀಸ್ನವ್ರು ಬೇರೆ ಇರ್ತಾರೆ, ಅಲ್ಲಿ ಅವರು ಸ್ಟ್ರೈಕ್ ಜಾಸ್ತಿ ಮಾಡೋದು ಹೇಳ್ತಾರೆ. ಹೇಳಿದ್ರು ಹೇಗೆ ವಕೀಲರು ರೆಸ್ಪಾಂಡ್ ಮಾಡ್ತಾರೆ ಅಂತ. ಇಲ್ಲಿ ವಕೀಲರು ಬರಲಿ ಬರೋಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಕಾವೇರಿ ಟ್ರಿಬ್ಯುನಲ್ ತಮಿಳುನಾಡಿನವರು ಒಂದು ಸ್ಟ್ಯಾಂಪ್ಗೆ ₹1 ಇಸ್ಕೊಂಡಿಲ್ಲ. ಅವ್ರ ಗೌರ್ಮೆಂಟ್ ಸಂಪೂರ್ಣವಾಗಿ ಅವರೇ ಮಾಡಿದ್ದಾರೆ, ಸಂಪೂರ್ಣವಾಗಿ ಅವ್ರ ಖರ್ಚು ಮಾಡಿದ್ದಾರೆ. ನಮ್ಮಲ್ಲಿ 106 ಕೋಟಿ ಕೊಟ್ಟಿದ್ದಾರೆ, 1-2 ಕೋಟಿ ಅಲ್ಲ, 106 ಕೋಟಿ ಕೊಟ್ಟಿದ್ದಾರೆ. ಅದೇ ಇವರಿಗೆಲ್ಲ ಕಮಿಷನ್ ಕೊಟ್ಟಿದ್ರೆ ಅನ್ನೋದು ಗೊತ್ತಿಲ್ಲ.